ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಅಫ್ಕೋರ್ಸ್ ಇವತ್ತು ಜನವರಿ 8ನೇ ತಾರೀಕು ನಮ್ಮ ಪ್ರೀತಿಯ ರಾಕಿಂಗ್ ಸ್ಟಾರ್ ಅಲಿಯಾಸ್ ರಾಕಿ ಬಾಯ್ ಹುಟ್ಟುಹಬ್ಬ. ನಟ ಯಶ್ ಅವರಿಗೆ ನಮ್ಮ ಚಾನಲ್ ಕಡೆಯಿಂದ, ನಮ್ಮ ವೀಕ್ಷಕರ ಪರವಾಗಿ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ನಿಮಗೆ ನೀವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳು ಈಡೇರಲಿ ಈ ವರ್ಷ. ಆದಷ್ಟು ಬೇಗ ಟಾಕ್ಸಿಕ್ ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಆರಂಭ ಮಾಡ್ತಾ ಇದ್ದೀನಿ. ಇವತ್ತು ಅವರ ಬರ್ತ್ಡೇ ಪ್ರಯುಕ್ತ ಅವರ ಒಂದು ಪ್ರೊಡಕ್ಷನ್ ಒಂದು ಬರ್ತ್ಡೇ ಪೀಕ್ ಅನ್ನ, ಅಂತಂದ್ರೆ ಬರ್ತ್ಡೇ ಟೀಸರ್ ಅಂತ ಅಂದ್ಕೊಳ್ಳೋಣ ನಾವು, ಅದನ್ನ ಬಿಡುಗಡೆ ಮಾಡಿದೆ. ಅದರಲ್ಲಿ ಏನೇನೆಲ್ಲ ಇದೆ, ಏನೇನೆಲ್ಲ ಅಂಶಗಳಿದೆ ಆ ಟೀಸರ್ ನಲ್ಲಿ 50 ಸೆಕೆಂಡ್ ನ ವಿಡಿಯೋದಲ್ಲಿ ಇದೆಲ್ಲವನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸಹಜವಾಗಿ KGF 2 ಮುಗಿದ ತಕ್ಷಣ ನಮಗೆಲ್ಲ ಇದ್ದಂತ ನಿರೀಕ್ಷೆ, ನನಗೆ ನಿಮಗೆ ಸಹಜವಾಗಿ ಬೇರೆಯವರೆಲ್ಲರಿಗೂ ಕೂಡ, KGF 3 ಕಡೆ ಏನಾದರೂ ಹೋಗ್ತಾರಾ ಅಥವಾ ಬೇರೆ ಸಿನಿಮಾದ ಕಡೆ ಒಲವನ್ನ ತೋರ್ತಾರ, ಈ ಜಾನರ್ ಬಿಟ್ಟು ಮತ್ತೊಂದು ಜಾನರ್ಗೆ ಹೋಗಿ ಬರೋಣ, ಅದಾದ್ಮೇಲೆ KGF 3 ಮಾಡೋಣ ಅಂತ ಅನ್ಕೊಳ್ತಾರ ಅಂತ ವೆಯ್ಟ್ ಮಾಡ್ತಿದ್ದೋ. ಅನ್ಕೊಂಡಾಗೇನೆ KGF 2 ಬಿಡುಗಡೆಯಾಗಿ ಹೆಚ್ಚು ಕಡಿಮೆ 1 ವರ್ಷ ಆದ್ಮೇಲೆ ರೆಸ್ಟ್ ಮಾಡಿ ಇವರು ಡಿಸೆಂಬರ್ ತಿಂಗಳು 2023ನೇ ಇಸ್ವಿಲಿ ಒಂದು ಸಿನಿಮಾದ ಅಪ್ಡೇಟ್ ಅನ್ನ ಕೊಡ್ತಾರೆ. ಆ ಸಿನಿಮಾನೇ ಟಾಕ್ಸಿಕ್. ಹೆಸರೇ ಸೂಚಿಸುವಂತೆ ಟಾಕ್ಸಿಕ್ ಅಂದ್ರೆ ಏನು ಅಂತಂದ್ರೆ ವಿಷಕಾರಿ, ಅಂದ್ರೆ ಡೇಂಜರ್ ಅನ್ನುವಂಥದ್ದನ್ನ ಟೈಟ್ಲು ಒತ್ತಿ ಹೇಳ್ತೈತೆ. ಹೆಚ್ಚು ಕಡಿಮೆ 1 ವರ್ಷ 2 ತಿಂಗಳಾದ್ಮೇಲೆ ಇವತ್ತು ಅವ್ರ ಬರ್ತ್ಡೇ ಪೀಕ್ ಅನ್ನ ರಿಲೀಸ್ ಮಾಡಿದ್ದಾರೆ KVN ಯೂಟ್ಯೂಬ್ ಚಾನಲ್ನಲ್ಲಿ. ಸಹಜವಾಗಿ ಯಶ್ ಅವರು ಈ ಡೈರೆಕ್ಟರ್ ಅಂದ್ರೆ ಗೀತು ಮೋಹನ್ ದಾಸ್ ಅವ್ರ ಜೊತೆಗೆ ನೆಕ್ಸ್ಟ್ ಸಿನಿಮಾ ಮಾಡ್ತವ್ರೆ ಅಂತಂದಾಗ ಸಹಜವಾಗಿ ಎಷ್ಟೋ ಜನ ಟೀಕೆಯನ್ನು ಕೂಡ ಮಾಡಿದ್ರು. ಅಂದ್ರೆ ಏನನ್ನು ಪ್ರೂವ್ ಮಾಡ್ಕೊಳ್ದಾರೋ ಆ ಡೈರೆಕ್ಟರ್ ಜೊತೆ ಒಬ್ರು ಲೇಡಿಗೆ ಹೆಂಗೆ ಚಾನ್ಸ್ ಕೊಟ್ರು ಯಶ್ ಅವರು, ಇದೆಲ್ಲ ಸಾಧ್ಯ ಆಗುತ್ತಾ ಅನ್ನೋಂಥದ್ದನ್ನು ಕೂಡ ಜನ ನಿರೀಕ್ಷೆ ಇಟ್ಕೊಂಡಿದ್ರು, ಅಂದ್ರೆ ಕ್ವಶನ್ ಮಾಡ್ತಿದ್ರು. ಈ ಕಡೆ ಬಂದ್ರೆ KVN ಪ್ರೊಡಕ್ಷನ್ ಒಂದು ದೊಡ್ಡ ದೈತ್ಯಾಕಾರವಾದಂಥ ಒಂದು ಚಿತ್ರ ನಿರ್ಮಾಣ ಸಂಸ್ಥೆ. ಸೊ ಅದೊಂದು ನಿರೀಕ್ಷೆ ಜಾಸ್ತಿ ಇತ್ತು. ಒಟ್ಟಾರೆಯಾಗಿ ಇವ್ರು ಯಶ್ ಅವ್ರ ಮೇಲೆ ನಂಬಿಕೆ ಇದ್ದಂತೆ ಎಷ್ಟೋ ಜನಗಳಿಗೆ ಅವ್ರು ಯಾರ ಜೊತೆ ಆದ್ರೂ ಮಾಡ್ಲಿ, ಇವ್ರು ಏನೋ ಒಂದು ಮ್ಯಾಜಿಕ್ ಅನ್ನ ಮಾಡ್ತಾರೆ ಅನ್ನೋಂಥದ್ದೇ ನಿರೀಕ್ಷೆ. ಯಾರ ಜೊತೆನೇ ಸಿನಿಮಾ ಮಾಡಕ್ ಒಪ್ಕೊಂಡವ್ರೆ ಅಂತಂದ್ರೆ ಏನೋ ಆ ಕಂಟೆಂಟ್ ಅನ್ನ ಅವರು ಕೂಡ ಎತ್ತಿ ತಂದಿದ್ದಾರೆ ಅನ್ನುವಂಥದ್ದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದಂಥದ್ದು. ಸೊ ಅಂದ್ಕೊಂಡಂಗೆ ಇವತ್ತು ಬರ್ತ್ಡೇ ಪೀಕ್ ಅನ್ನ ರಿಲೀಸ್ ಮಾಡಿದ್ದಾರೆ. ಮೊನ್ನೆ ಅವರು ಬರ್ತ್ಡೇ ಪೋಸ್ಟರ್ನ ಹಾಕಿದ್ರು. ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿಲ್ಲ, ಈ ರೀತಿ ನೀವೆಲ್ಲಿರ್ತೀರಿ ಅಲ್ಲೇ ನನಗೆ ಶುಭಾಶಯಗಳನ್ನ ತಿಳಿಸಿ, ಅನಾಹುತ ಮಾಡ್ಕೊಳ್ಳೋಂಥದ್ದು ಯಾವುದು ಮಾಡೋಕೆ ಹೋಗ್ಬೇಡಿ, ನೀವೆಲ್ಲಿ ಇಳ್ಕೊಂಡು ವಿಶ್ ಮಾಡ್ತೀರಾ ನಂಗೆ ಅದೇ ಸಾಕು ಅಂತ ಹೇಳಿದ್ರು. ಸೊ ಫ್ಯಾನ್ಸ್ಗಳು ತುಂಬಾ ಜನ ಬೇಜಾರಾಗ್ಬಿಟ್ಟಿದ್ರು. ಬರ್ಡೇ ಸೆಲೆಬ್ರೇಷನ್ ಮಾಡ್ಬೋದಿತ್ತು, ಹೋಗ್ಬೋದಿತ್ತು, ಒಂದು ಫೋಟೋ ತೆಗೆಸ್ಕೊಂಡ್ಬರ್ಬೋದಿತ್ತು, ಕೇಕ್ ಕಟ್ ಮಾಡಿಸ್ಬೋದಿತ್ತು, ಈ ರೀತಿ ಆಸೆಗಳನ್ನ ಇಟ್ಕೊಂಡಿದ್ರು. ಬಟ್ ಫ್ಯಾನ್ಸ್ಗಳು ಬೇಜಾರಾಗಬಾರ್ದು ಅಂತ ಅನ್ಕೊಂಡು ಮೊನ್ನೆನೆ ಒಂದು ಪೋಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಅದು ಏನಂತಂದ್ರೆ ಅವರ ಹುಟ್ಟುಹಬ್ಬದ ದಿನ 10 ಗಂಟೆ 22 ನಿಮಿಷ ಸಮಥಿಂಗ್ ಏನೋ ಒಂದು ಬಿಡುಗಡೆ ಇದೆ, ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಇದೆ ಅನ್ನುವಂಥದ್ದನ್ನ ಕೊಡ್ತಾರೆ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿದ್ದು ಟೀಸರ್ ಇರುತ್ತೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಚಿಕ್ಕದೊಂದು 50 ಸೆಕೆಂಡ್ ಒಂದು ಗ್ಲಿಮ್ಸ್ ಅನ್ನ ಬಿಡುಗಡೆ ಮಾಡಿದ್ದಾರೆ, ಒಂದು ಪೀಕ್ ಅನ್ನ. ಅದು ಏನಿದೆ ಅಂತಂದ್ರೆ ಅದನ್ನ ಗಮನಿಸಿ ನಾವು ನೋಡ್ತಾ ಇದ್ದಾಗ ಒಂದು 50 ವರ್ಷಗಳ ಹಿಂದೆ ಹೋದಂಗೆ ಆ ಜನರೇಷನ್ ಅಲ್ಲಿ ಹೇಗಿರಬಹುದು, ಹೇಗಿತ್ತು ಆ ಕ್ಯಾಸಿನೋ ಆಗಿರ್ಬೋದು, ಆ ಟೈಮ್ನಲ್ಲಿ ಅಂಡರ್ ವರ್ಲ್ಡ್ ಮಾಫಿಯಾ ಆಗಿರ್ಬೋದು, ಡಾನ್ಗಳಾಗಿರ್ಬೋದು, ಇವರೆಲ್ಲ ಯಾವ ರೀತಿ ಇರ್ಬೋದು ಅನ್ನೋಂಥದ್ದನ್ನ ಕಟ್ಟಿಕೊಡುವಂತಹ ಒಂದು ಕಥೆ ಆಗಿದೆ ಟಾಕ್ಸಿಕ್ ಸಿನಿಮಾದ ಆ ಗ್ಲಿಮ್ಸ್ನಲ್ಲಿ. ಸೊ ಇವರು ಒಂದು ಒಳ್ಳೆ ಕಾರಲ್ಲಿ ಇಳಿತಾರೆ. ಕೆಳಗೆ ಇಳಿದಿದ ತಕ್ಷಣನೇ ಒಂದು ಸ್ವಾಗ್ ಮೂಮೆಂಟಲ್ಲಿ ಆ ಲೈಟ್ರ್ ತಗೊಂಡು ಆ ಲೈಟ್ರನ್ನ ಸ್ಪಾರ್ಕ್ ಮಾಡುವಂಥದ್ದು, ಕಚ್ಚುವಂಥದ್ದು, ಈ ಕಡೆ ಸಿಗರ್ಗೆ ಅದನ್ನು ಕಚ್ಕೊಂಡು ವಾಕ್ ಮೂಮೆಂಟಲ್ಲಿ ಬರೋವಂಥದ್ದು, ಬಂದ ತಕ್ಷಣ ನಮಗೆಲ್ಲ ನಿರೀಕ್ಷೆ ಇದ್ದಂಥದ್ದು ಒಳಗಡೆ ಏನೋ ಒಂದು ಆಗುತ್ತೆ ಆ್ಯಕ್ಷನ್ ಇವಾಗ ಅಂತ ವೆಯ್ಟ್ ಮಾಡ್ತಿರ್ತೀವಿ. ಯಾಕೆಂತಂದರೆ KGF 2 ಟೀಸರ್ ಬಿಟ್ರಲ್ಲ ಇವ್ರ ಬರ್ಡೆಗೆ, ಅದ್ರ ಮುಂದೆ ಯಾವುದು ನಿಲ್ಲುಗುರು. ನನಗಂತೂ ಈಗ್ಲೂ ಯಾವ್ದಾದ್ರು ಒಂದು ಟೀಸರ್ ಹೇಳು ಪಟ್ ಅಂತಂದ್ರೆ ಬರೋದೇ ಅದು. ಎಷ್ಟೋ ಜನಕ್ಕೆ ಆ ಗನ್ ಶೂಟ್ ಮಾಡಿಬಿಟ್ಟು ಅದ್ರಲ್ಲಿ ಬೆಂಕಿ ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಆ ರೇಂಜಿಗೆ ಬೆಂಕಿ ಬರುತ್ತೆ, ಆ ಬೆಂಕಿ ಬಂದಿದ್ದಲ್ಲಿ ಒಂದು ಸಿಗರೇಟ್ ಕಚ್ಕೋಬೋದು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಅದಾದ ಬಳಿಕ ತಮಿಳು, ತೆಲುಗು, ಹಿಂದಿ ಎಲ್ಲ ಸಿನಿಮಾಗಳಲ್ಲೂ ಬಳಸ್ಬಿಟ್ಟಿದ್ದಾರೆ ಬಿಡಿ. ಇವ್ರದ್ದು ಒಂದು ದೊಡ್ಡಮ್ಮನ ತೋರಿಸೋರು ಗನ್ ಅದರಲ್ಲಿ, ಇವ್ರು ಇನ್ನೂ ದೊಡ್ಡವೆಲ್ಲ ತೋರಿಸ್ಕೊಂಡ್ಬಿಟ್ಟವ್ರೆ. ಯಾಕೆಂದ್ರೆ ಒಂದು ಎಕ್ಸಾಂಪಲ್ ಸಿಗ್ತಲ್ಲ, ಒಂದು ಮೈಲಿಗೆಲ್ಲ ಹುಟ್ಟಾಗ್ತಲ್ಲ, ಇದರಿಂದ ಜನ ನೋಡ್ತಾರೆ, ಆಸೆ ಪಡ್ತಾರೆ, ಖುಷಿ ಪಡ್ತಾರೆ ಅನ್ನೋದನ್ನ. ಸೊ ಬೇರೆಯವ್ರು ಎಲ್ಲ ಬಳಸ್ಬಿಟ್ರು. ಬಟ್ ಈಗ್ಲೂ ನನಗೆ ಮೈಂಡಲ್ಲಿರುವಂಥ ಏಕೈಕ ಟೀಸರ್ ಅಂತಂದ್ರೆ ಅದು KGF 2 ಟೀಸರ್. ಸೊ ಅದೇ ರೀತಿ ವೆಯ್ಟ್ ಮಾಡ್ತಾ ಇದ್ದೋ. ಸೊ ಇವರು ಸ್ವ್ಯಾಗ್ ಅಲ್ಲಿ ಆ ಕ್ಯಾಸಿನೋ ಒಳಗಡೆ ನಡ್ಕೊಂಡು ಹೋಗ್ತಾರೆ, ಕ್ಲಬ್ ಒಳಗಡೆ. ಅದು ವಾಕ್ ಸ್ಟೈಲ್ ಮಾತ್ರ ಸೂಪರ್ ಆಗಿದೆ. ಮತ್ತೆ ಅವ್ರ ಹಿಂದೆ ಹೇರ್ ಸ್ಟೈಲ್ ಅಲ್ಲಿ ಚಿಕ್ಕದಾಗಿ ಒಂದು ಹಿಂಗೆ ಬಿಡ್ಕೊಂಡಿರೋದು, ಅದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದೆ. ಅಂಡ್ ಓದ ತಕ್ಷಣ ನಾವೆಲ್ಲ ಏನು ವೆಯ್ಟ್ ಮಾಡ್ತಿರ್ತೀವಿ, ಐ ಥಿಂಕ್ ಆಕ್ಷನ್ ನಡಿಬಹುದೇನೋ ಇಲ್ಲೇನೋ ಅಂತ ಅನ್ಕೊಂಡಿರ್ತೀವಿ. ಇಲ್ಲ ಅಂತಂದ್ರೆ KGF ಅಲ್ಲಿ ಗಮನಿಸಿರೋ ಹಾಗೆ ಏನೋ ಒಂದು ಪಕ್ಕ ಒಂದು ಡೈಲಾಗ್ ಇರುತ್ತೆ ಅಂತ ಅನ್ಕೊಳ್ತೀವಿ. ಸೊ ಎಲ್ಲ ಒಂದು ಕಡೆ ನನಗೆ ಆಕ್ಷನ್ ಮತ್ತೆ ಡೈಲಾಗ್ ಇವೆರಡನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದು ನಿರಾಸೆ ಆಯಿತು ಅಂತ ಅನ್ಸುತ್ತೆ. ಅದಾದ ಬಳಿಕ ಮಾಮೂಲಿ ಕ್ಯಾಸಿನೋ ಅಂತಂದ್ಮೇಲೆ, ಕ್ಲಬ್ ಅಂತಂದ್ಮೇಲೆ, ಪಬ್ ಅಂತಂದ್ಮೇಲೆ ಹುಡುಗಿಯರು, ಈ ಮಾದಕ ವಸ್ತುಗಳು, ಮದ್ಯಪಾನ, ಧೂಮಪಾನ ಎಲ್ಲ ಇದ್ದೇ ಇರ್ತಾವಲ್ವ. ಅದೇ ರೀತಿ ಈ ಟೀಸರಲ್ಲೂ ಕೂಡ ಕಾಣ್ತಿದೆ. ಸೊ ಇವ್ರು ಒಳಗಡೆ ಹೋಗ್ತಾರೆ, ಅಲ್ಲೇ ಪಿಯಾನೋ ಹತ್ರ ಒಬ್ಳು ಹುಡುಗಿ ಇರ್ತಾಳೆ, ಅವಳನ್ನ ಎಳ್ಕೊಂಡು ಆ ಸ್ಕಾಚ್ನ ಅವಳ ತಲೆ ಮೇಲೆ ಉಯ್ದು ಅಲ್ಲಿಗೆ ಟೀಸರ್ ಎಂಡ್ ಆಗುತ್ತೆ. ಒಂಥರ ಡೋರ್ ಕ್ಲೋಸ್ ಮಾಡ್ದಂಗೆ ಕ್ಲೋಸ್ ಮಾಡ್ಬಿಟ್ಟು ಟಾಕ್ಸಿಕ್ ಅಂತ ಕೊಡ್ತಾರೆ. ಸೊ ನನಗೆಲ್ಲ ಒಂದು ಕಡೆ ಚಿಕ್ಕದಾಗಿ ನಿರಾಶೆ ಆಯಿತು ಅಂತ ಅನಿಸ್ತಾ ಇದೆ. ಯಾಕೆಂತಂದ್ರೆ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ಇವತ್ತು ಏನೋ ಪಕ್ಕ ಡೈಲಾಗ್ ಇರುತ್ತೆ, ಯಾವ್ದಾದ್ರು ಒಂದು ಒಳ್ಳೆ ಡೈಲಾಗ್. ಅಂದ್ರಲ್ಲಿ ಇವ್ರ ಸಿನಿಮಾದಲ್ಲಿ ಎಸ್ಪೆಷಲಿ ಡೈಲಾಗ್ಸ್ಗಳು ಅಂತಂದ್ರೆ ಅದೊಂಥರ
ಟ್ರೆಂಡ್ ಸೆಟ್ ಮಾಡುವಂಥ ಡೈಲಾಗ್ಸ್ಗಳೇ ಆಗಿರ್ತವೆ. ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ. ಎಲ್ಲೋ ಒಂದ್ ಕಡೆ ನನ್ನಾಗೆ ಅಭಿಮಾನಿಗಳಿಗೂ ಕೂಡ ಒಂದು ಚಿಕ್ಕ ಬೇಜಾರ್ ಆಗಿರಬಹುದು, ಗೊತ್ತಿಲ್ಲ. ಇನ್ನು ವಿಜುವಲ್ಸ್ ಅಲ್ಲಿ ಬಂದ್ರಂತೂ ಆ ಕಲರ್ ಗ್ರೇಡಿಂಗ್ ಏನಿತ್ತಲ್ಲ KGF 2 ಆ ಜಾನರ್ ಇಂದ ಬಂದು ಹೊಸದಾಗಿ ಕಟ್ಕೊಡೋ ತರ ಮಾಡಿದ್ದಾರೆ. ಇನ್ನು ಈ ಸಿನಿಮಾ ಗೆದ್ರೆ, ಈ ಸಿನಿಮಾ ದೊಡ್ಡ ಸಕ್ಸಸ್ ಅನ್ನ ಪಡ್ಕೊಂಡ್ರೆ ಯಶ್ ಅವ್ರಿಗೆ ಹೆಸರು ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ದೊಡ್ಡ ಮಟ್ಟದ ಹೆಸರು ಸಿಗುವಂಥದ್ದು ಗೀತು ಮೋಹನ್ ದಾಸ್ ಅವ್ರಿಗೆ. ಯಾಕೆಂತಂದ್ರೆ ನಿಮಗೊಂದು ಅವಕಾಶ ಇದೆ ಇದರಲ್ಲಿ. ಈ ಕಡೆ KVN ಚಿತ್ರಸಂಸ್ಥೆಗೆ ಒಂದು ದೊಡ್ಡ ಹೆಸರು ಸಿಗುತ್ತೆ. ಇಂಥ ಸಿನಿಮಾ ಮಾಡಿದ್ದಾರೆ. ಹೆಚ್ಚು ಕಡಿಮೆ 300 ಕೋಟಿ ಬಜೆಟ್ ಅಂತ ಹೇಳ್ತಿದ್ರು. ಸೊ ಗೊತ್ತಿಲ್ಲ. ಸೊ ಈ ಕಡೆ ಎಷ್ಟೋ ಜನ ಹುಡುಕ್ತಾ ಇರೋದೇನು ಅಂತಂದ್ರೆ, ಈಗ ಯಾರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿರುವಂತವ್ರು, ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ. ಯಾಕೆಂತಂದ್ರೆ ಅಷ್ಟು ವಾವ್ ಫ್ಯಾಕ್ಟರ್ಗಳ ಮ್ಯೂಸಿಕ್ ಅಲ್ಲಿ ಇದೆ. ಹೆಚ್ಚು ಕಡಿಮೆ 13ನೇ ಸೆಕೆಂಡ್ ಅಲ್ಲಿ, ಆ ಪೀಕ್ ಅಲ್ಲಿ 13ನೇ ಸೆಕೆಂಡ್ ಪ್ಲೇ ಮಾಡಿದ್ರೆ, ಜೊತೆಗೆ 33ನೇ ಸೆಕೆಂಡ್ ಅವ್ರ ಸ್ವ್ಯಾಗ್ ಅಲ್ಲಿ ಒಂದು ಲುಕ್ ಐತಲ್ಲ, ಆ ಮೂವ್ಮೆಂಟ್ ಅಲ್ಲಿ ಕೊಟ್ಟಿರುವಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಅದ್ಭುತವಾಗಿದೆ. ಸೊ ಯಾರು ಅಂತ ಅವ್ರು ಇನ್ನೂ ರಿವೀಲ್ ಮಾಡಿಲ್ಲ. ನಾನು ಆ ಕಡೆ ಈ ಕಡೆ ಎಲ್ಲ ಹುಡುಕಿದ ಪ್ರಕಾರ ಜೆರೆಮಿ ಸ್ಟಾಕ್ ಅನ್ನುವಂಥವ್ರು ಇದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿರುವಂಥವ್ರು, UK ಅವರು, ಯುನೈಟೆಡ್ ಕಿಂಗ್ಡಮ್ ಅವರು ಅಂತ ಒಂದು ಕಡೆ ಗೊತ್ತಾಗಿರುವಂಥದ್ದು. ಜೊತೆಗೆ ಆಕ್ಷನ್ ಡೈರೆಕ್ಟರ್ ಬಂದು JJ ಪೆರ್ರಿ ಅವರು ಅಂತ ನಾನು ಅನ್ಕೊಂಡಿದ್ದೀನಿ. ಓವರ್ ಗೊತ್ತಿಲ್ಲ ಯಾರು ಅಂತ. ಈ ಕಡೆ ನಮ್ಮ ಕನ್ನಡದವರ, ತಮಿಳವರ, ತೆಲುಗಿನವರ ಅಂತ ಹುಡ್ಕೊಳ್ತಾ ಇದೀವಿ. ಬಟ್ ಇವರು ಹೊರದೇಶನವ್ರನ್ನ ಕರ್ಕೊಂಡು ಬಂದು ಕೊಲಾಬ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದೀವಿ. ಸೊ ಹೊರದೇಶದವ್ರ ಜೊತೆ ಕೊಲಾಬ್ ಮಾಡ್ತಾರೆ ಅಂತಂದ್ರೆ ಇನ್ನೂ ಜಾಸ್ತಿನೇ ಎಕ್ಸ್ಪೆಕ್ಟೆಡ್ ಇಟ್ಕೊಬೇಕಾಗುತ್ತೆ ಸಿನಿಮಾ ಮೂಲಕ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ಓವರ್ ಆಗಿ ಒಂದೊಳ್ಳೆ ಸಿನಿಮಾ ಆಗಲಿ ಇದು. 2025 ಅಂತ್ಯದೊಳಗಡೆ ರಿಲೀಸ್ ಆಗಲಿ. ಯಶ್ ಅವರಿಗೆ ಡಿಸೆಂಬರ್ ತಿಂಗಳು ಲಕ್ಕಿ ಆಗಿರೋದ್ರಿಂದ ಆ ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಲಿ ಆದಷ್ಟು ಬೇಗ ಅಂತ ಕೇಳ್ಕೊಳ್ತಾ ಇದೀವಿ. ಇನ್ನೇನಿಲ್ಲ, ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವ್ರು ಅಂದ್ಕೊಂಡಿದ್ದನ್ನೆಲ್ಲ ಈಡೇರಿಸುವಂಥ ಶಕ್ತಿಯನ್ನ ತಾಯಿ ಚಾಮುಂಡೇಶ್ವರಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ಬರ್ತ್ಡೇ ಪೀಕ್ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಏನು ಅನಿಸ್ತು? ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರಿ? ನನಗೆ ಅನಿಸ್ದಾಗ ಜೆನ್ಯೂನ್ ಆಗಿ ನಾನು ಹೇಳಿದ್ದೀನಿ. ನಿಮ್ಗೆ ಅನಿಸ್ದಾಗ ನೀವೇನು ಹೇಳ್ತೀರಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.